ನನಗನ್ಸುತ್ತೆ ಇವೆಲ್ಲನೂ ಕೂಡ ಸರ್ಕಾರ ಚುನಾವಣೆಗೆ ಮುಂಚೆ ನೀವೇನು ಹೇಳಿದ್ರಿ, ಚುನಾವಣೆ ಆದ್ಮೇಲೆ ಯಾಕೆ ಮಾಡ್ತೀರಿ ಸಿದ್ದರಾಮಯ್ಯನವರೇ ಅಂತ ನಾವು ಕೇಳ್ತಾ ಇದ್ದೀರಿ ಮುಖ್ಯಮಂತ್ರಿ. ನೀವೇ ಹೇಳಿದ್ದು ಆವರ್ತ ನಿಧಿ ಇಡ್ತೀರಿ ಅಂತೇಳಿ, ದ್ರಾಕ್ಷಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತೇನು ಇಲ್ಲ ಅಂದ್ರೆ ಗೆದ್ದ ಮೇಲೆ ಹೊರಟೋಯ್ತು, ಗೆದ್ದ ಮೇಲೆ ಹೊರಟೋಯ್ತು. ಅದೇನೋ ಹೇಳ್ತಾರಲ್ಲ, ಏಣಿ ಹತ್ತದ ಮೇಲೆ ಏಣಿನ ಎಗರ್ಸ್ವದ್ರಂತೆ. ಮೊನ್ನೆ ಹೇಳೋದು ಬೇಡ, ಏನೋ ದೇವೇಗೌಡರು ಏನೋ ಪ್ರೆಸ್ ಮೀಟ್ ಮಾಡಿದ್ರು, ನಾನೇ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ನಾನೇ, ನನ್ನೇ ಮರ್ತುಬಿಟ್ಟವ್ರೆ ಅಂತ ಹೇಳಿದ ಜ್ಞಾಪಕ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಹಂಗಾಗೋಯ್ತು ಇಲ್ಲಿ. ಅವ್ರು ಬಿಡಿ ಏನೋ ಮಾಡ್ಕೊಂಡೆ, ಅದು ಪಾಲಿಟಿಕ್ಸು, ಅವ್ರದ್ದು ಗುರು ಶಿಷ್ಯರ ಸಂಬಂಧ ಏನಾನ ಹಾಕೊಳ್ಳಿ. ಈಗ ದೂರ ಆಗವ್ರೆ ವೈರಿಗಳು, ಅದು ಬೇರೆ ಪ್ರಶ್ನೆ. ಅಷ್ಟಿದ್ರು ಮೊನ್ನೆ ಹೋಗಿದ್ರು, ಆರೋಗ್ಯ ವಿಚಾರಣೆ ಮಾಡಕ್ ಹೋಗಿದ್ರು. ಆ ಪ್ರೀತಿ ಹಳೆ ಪ್ರೀತಿಯಿಂದ ಹೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವೇ ಹೇಳಿ, ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವು ಕೊಡ್ಬೇಕಾಗಿತ್ತಲ್ಲ. ನುಡಿದಂತೆ ನಡೆದ ಸರ್ಕಾರ 20-30 ಕೋಟಿ ಖರ್ಚು ಮಾಡಿದ್ರಿ. ಈಗ ನಾನು ಹೇಳಿದ್ದು ಓದಿದ್ದೆಲ್ಲ ನೀವೇ ಹಾಕಿರೋದು, ನೀವೇ ಪ್ರಿಂಟ್ ಮಾಡಿರೋದು, ನೀವೇ ಟ್ವೀಟ್ ಮಾಡಿರೋದು. ನುಡಿದಂತೆ ಎಲ್ಲಿ ನಡೆದಿದ್ದೀರಾ? ನೀವು ನುಡಿದಂತೆ ನಡೆದೇ ಇಲ್ಲ ನನಗನ್ಸೋ ಪ್ರಕಾರ. ನಾನು ಹೇಳಿದ್ನಲ್ಲ, ಬರಗಾಲ ಬಂತು ಇವ್ರ ಸರ್ಕಾರ ಇದ್ದಾಗ, ಫ್ಲಡ್ ಆಯ್ತು. ಇದಕ್ಕೊಂಥರ ನನ್ಗನ್ಸ್ತತೆ ಈ ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ. ಇದು ಸಂವೇದನೆ ಇಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ, ಬಹಳ ವರ್ಷ ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ, ಜಾಸ್ತಿ ಏನಾನ ಮಾತಾಡ್ಬಿಟ್ರೆ, ಯಾರನ್ನ ಸಿಕ್ಕಿದ್ರೆ, ಯಾರನ್ನ ಸರಿಯಾದವ್ರು ಸಿಕ್ಕಾಕೊಂಡ್ರೆ, ನಿನ್ಗೆ ಸಂಧಿ ಗೊತ್ತು, ಸಂಧಿ ಯಾವುದು ಶುರು ಮಾಡ್ಕಂತಾರೆ. ಜಾಸ್ತಿ ಮಾತಾಡಿದ್ರೆ, ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನ್ಗೆ? ನೊಗ ಹೆಂಗ್ ಕಟ್ತೀಯ ಅದು ಗೊತ್ತಾ? ಉಳುಮೆ ಮಾಡಕ್ಕೆ ಎಷ್ಟು ಜನ ಎಷ್ಟು ಎತ್ತಬೇಕಾದ್ರೆ ಕೊಡ್ತಾರೆ. ಕೇಳ್ತಾರೆ, ನನಗೂ ಅದೇ ಥರನೇ ಹೇಳ್ತಾರೆ. ನಮಗೆಲ್ಲ ಇಷ್ಟು ಕೇಳ್ತಿರಲ್ಲ. ಈಗ ರೈತ ಕೇಳ್ತಾವನೆ ನಿಮ್ಮನ್ನ, ನೀವು ರೈತರೇ ಆಗಿದ್ರೆ, ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ? ಇದು ರೈತರಿಗೆ ಮಾಡಿದಂತ ದ್ರೋಹ ಅಲ್ವಾ? ರೈತರು ಕೇಳ್ತಾ ಇದ್ದಾರೆ. ನಮಗ್ ಬಾಯಿ ಮುಚ್ಚಿಸ್ಬೋದು, ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ರೊಚ್ಚಿಗೆದ್ದಿದ್ದಾರೆ, ರೊಚ್ಚಿಗೆ ಉತ್ತರ ಕರ್ನಾಟಕದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ. ಅದರಿಂದ ನೀವು ಒಂದು ರೀತಿ ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ ಈ ಸರ್ಕಾರ, ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ, ಬರೋಣ ಬೇಕಾದ್ರೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇದಕ್ಕೂ ನಾ ಹೇಳ್ತೀರಿ, ಮೊನ್ನೆ ಹೇಳಿದ್ರು ಟಿವಿ ಇಂಟರ್ವ್ಯೂನಲ್ಲಿ, ಪ್ರೆಸ್ಸಲ್ಲಿ ಹೇಳಿದ್ರು, ಬಿಜೆಪಿಯವ್ರಿಗೇನು ಮಾನ ಮರ್ಯಾದೆ ಇದೆಯೇನ್ರಿ, ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನೇನಿಲ್ಲ, ನಾನು ಮುಖ್ಯಮಂತ್ರಿ ಕೇಳಕ್ಕೆ ಇಸ್ತೀನಿ, ಮಾನ ಮರ್ಯಾದೆ ಇಲ್ಲ ಅಂತ ನಮ್ಗೆ ಹೇಳಿದ್ದೀರ. ಬೆಳಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನನಗೆ, ವಿಜಯೇಂದ್ರ ಅವರು, ನೋಡಿ ಹಿಂಗೆ ಅಂದಿದ್ದಾರೆ ಸಿದ್ದರಾಮಯ್ಯನವರು, ಸರಿನಾ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದಲ್ಲಿ 2422 ರೈತರ ಆತ್ಮಹತ್ಯೆ ಆಗಿದೆ. 422 ಆತ್ಮಹತ್ಯೆ. ಕಬ್ಬು ಬೆಳೆಗಾರದ್ದು 32 ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಬ್ಬು ಬೆಳೆಯುವಂಥವ್ರು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀರಿ ನಾವು. ಆತ್ಮಹತ್ಯೆ, ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ. ಇದನ್ನ ಸ್ಟ್ಯಾಟಿಸ್ಟಿಕ್ಸು ಬಂದಿದೆ, ನಾನು ಸ್ಟ್ಯಾಟಿಸ್ಟಿಕ್ಕು ಕೊಡ್ತೀನಿ. ಬಿಡುಗಡೆ ಮಾಡಿರುವಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. 2.5 ವರ್ಷಗಳಲ್ಲಿ ರಾಜ್ಯದಲ್ಲಿ 2422 ರೈತರ ಸಾವಿಗೆ ಶರಣು. ಇದು ಬಂದಿರುವಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಕರ್ನಾಟಕ ಎಷ್ಟು ಪರ್ಸೆಂಟೇಜು? 22.5% ಕರ್ನಾಟಕ. ಆಂಧ್ರ ಪ್ರದೇಶ ಕೇವಲ 8.6%. ಆಂಧ್ರ ಪ್ರದೇಶ ಕೇವಲ, ನಮ್ಮ ಪಕ್ಕದ ರಾಜ್ಯ, ನಾನು ದೂರ ಹೋಗ್ತಾ ಇಲ್ಲ. ತಮಿಳುನಾಡು 5.9%. ತಮಿಳುನಾಡು 5.9%. ನಾವೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ನಾನು ಪಕ್ಕದ ಹೇಳಿದೆ, ನಮ್ಮ ಸುತ್ತಮುತ್ತ ಇರೋರನ್ನ ಹೇಳಿದೆ. ನೀವು ಹೇಳೋ ಇದ್ದೇ ಇದೆಯಲ್ಲ, ನೀವು ಹೇಳಕ್ಕೆ. ನಾನೇನು ಮೊನ್ನೆನೇ ಹೇಳಿದೆ, ಅದು ಹೇಳಿದ್ಕೆ ಇಷ್ಟೊತ್ತು
ಕೃಷ್ಣ ಅವರೇ, ಇಷ್ಟೊತ್ತು ನಾನು ಹೇಳಿದ್ಕೆ ಅದು ತಪ್ಪು ಅಂತ ಹೇಳ್ಬಿಟ್ರು. ನಾನು ಊರಿಗೊಬ್ಬನೇ ಅದೇನು ಹೇಳ್ದೆ, ಊರಿಗೊಬ್ಬರೇ ಗೌಡ್ರು ಅಂತ ಹೇಳ್ದೆ, ಎರಡೂ ಹೇಳ್ದೆ. ಹೆಂಗೆ ಹೇಳ್ಬಾರ್ದು ಅಂತ ಹೇಳಿದ್ರು ನಿಮ್ಮವ್ರು. ಅದಕ್ಕೆ ನಾನು ಹೇಳಲ್ಲ. ಯಾಕೆ ಹೇಳಿ ನಿಮಗೆ? ನೀವು ಅದಕ್ಕೆ ರೆಡಿ ಇರ್ತೀರ ಹೇಳ್ಬಿಟ್ಟೆ. ಹಿಂಗೆ ನಾನು ನೋಡ್ತೀನಲ್ಲ, ಸಿದ್ದರಾಮಯ್ಯನವ್ರು ಇಳಿದೋಗವಾಗ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ, ರೆಡಿ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ. 100% ನನಗೂ ಗೊತ್ತಿದೆ. ಅದರಿಂದ ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು. ಒಂದು ಸರ್ಕಾರನ ಅಳಿಯೋದು ಹೆಂಗ್ ಅಳಿತೀರ ಒಂದು ಸರ್ಕಾರನ? ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಅನ್ನ ಇದನ್ನ ನಾನು ಓದಿದ್ದೀನಿ. ಇಷ್ಟು ಮಾರ್ಕ್ಸ್ ಇವ್ರಿಗೆ ಬಂದಿದೆ. ಇದು ರೈತರ ಪರವಾದಂತ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು? ಯಾಕೆ ಹೇಳ್ಬೇಕಾಗ್ತದೆ? ನೀವು ನನ್ಗನ್ಸ್ತತೆ ಒಂಥರ ಇನ್ನೂ ಗ್ಯಾರಂಟಿ ಭ್ರಮೆಗಳಿಂದ ಇವ್ರು ಆಚೆ ಬಂದೇ ಇಲ್ಲ. ನಾವು 2000 ಕೊಟ್ಬಿಟ್ರೆ, ಬಸ್ ಫ್ರೀ ಕೊಟ್ಬಿಟ್ರೆ ಎಲ್ಲ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಅನಿಸ್ತೈತೆ. ಪಕ್ಕದ ನಮ್ಮ ತೆಲಂಗಾಣ ನಮ್ದು 10 ಪಟ್ಟು ಕೊಟ್ಟಿದ್ರು ಅವರು, ಇವ್ರು 5 ಕೊಟ್ರು, ಅವ್ರು 20 ಕೊಟ್ಟಿದ್ರು. 20 ಮನೆ ಬಾಗಿಲಿಗೆ ಎಲ್ಲ ಕೊಟ್ರು, ಬೋರ್ಡ್ಗಿಲ್ದಂಗೆ ಹೊರಟೋದ್ರು ಅವರು. ಜಗಮೋಹನ್ ಅವರು. ನಾನಲ್ಲಿ ಒಂದು ಸರ್ವೆ ಕೇಳಿದ್ದೆ ನಾನು. ಆ ಸರ್ವೆಯಲ್ಲಿ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಿರ್ತದಲ್ಲ, 3 ಪೈಸದ ನಯ ಪೈಸದ ಬೆಲೆ ಇರಲ್ಲ. MLA ಅಂತೂ ಮುಖ್ಯಮಂತ್ರಿ ನೋಡಕ್ ಸಾಧ್ಯನೇ ಇಲ್ಲ, ಅಪಾಯಿಂಟ್ಮೆಂಟೇ ಇಲ್ಲ MLAಗಳಿಗೆ ಅಲ್ಲಿ. ಆದ್ರೆ ಮುಖ್ಯಮಂತ್ರಿ ಒಬ್ಬನ್ನ ನೇಮಕ ಮಾಡೋರು, ಒಬ್ಬರನ್ನ ಆ ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲಿ ಅವನೇ ಪ್ರತಿಯೊಂದನ್ನು ತಗೊಂಡು ಕೊಟ್ಬಿಡೋನು ಮನೆಗೆ. ಪ್ರತಿ ಮನೆಗೂ ಓಲ್ಡ್ ಏಜ್ ಪೆನ್ಷನ್ ಬೇಕಾ, ವಿಡೋ ಪೆನ್ಷನ್ ಬೇಕಾ, 2000 ರೂಪಾಯಿ ಫ್ರೀ ಬೇಕಾ, ಸೈಕಲ್ ಎಲ್ಲ ತಗೊಂಡೋಗಿ ಕೊಟ್ಟ. ಆದ್ರೂ ಗೋವಿಂದ. ಜನಕ್ಕೆ ನೀವು ಫ್ರೀ ಕೊಡೋ ಅಂಥದ್ದು ಖುಷಿ ಇರ್ಬೋದನ್ನ, ಆದ್ರೆ ಅದೇ ಸರ್ವಸ್ವ ಅಲ್ಲ ಅನ್ನೋದನ್ನು ಕೂಡ ನಾನು ತಿಳುವಳಿಕೆಯನ್ನ ಹೇಳ್ತಾ ಇದ್ದೀನಿ. ನನ್ಗನ್ಸ್ತೈತೆ ನಿಮ್ಗೆ ರೈತರಿಗೆ ಕೊಡಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ. ನಿಮಗೆ ರೈತರು ಕೊಡಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಖಜಾನೆ ಫುಲ್ ಖಾಲಿ. ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಮೂಡಲ್ಲಿ ಬಂದಿದೆ. ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ. ಖಜಾನೆ ಅಂತೂ ಖಾಲಿ ಆಗಿದೆ. ನಾನು ಹೆಸರು ಹೇಳಲ್ಲ, ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾಗುತ್ತೆ. ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ, ಅವರು ಮಾಡಿರ್ತೀರಿ. ನಮಗೊಂದಷ್ಟು ಜನ ಅಧಿಕಾರಿಗಳು ಪರಿಚಯ ಇರ್ತಾರೆ, ಅವ್ರಿಗೊಂದಷ್ಟು ಜನತಾದಳದವ್ರು ಎಲ್ಲರಿಗೂ ಗೊತ್ತಿರ್ತದೆ. ಮೆಸೇಜ್ಗಳು ಅವ್ರಿಗಿಂತ ಮುಂಚೆ ನಮಗೆ ಹೊಡಿತಾರೆ. ಕೇಳಿದೆ ನಾನು ಅವ್ರನ್ನ, ಏನಪ್ಪ ಅಂತ. ಇನ್ನು 6 ತಿಂಗಳು ಏನು ಮುಟ್ಟಂಗಿಲ್ಲ ಸರ್ ಅಂತದ್ದು. ದುಡ್ಡಿಲ್ಲ ನಮ್ಮ ಹತ್ರ. ಪಾಪ ಪರಮೇಶ್ವರ್ ಅವರು ಅಪ್ಲಿಕೇಶನ್ ಹಾಕಿದ್ದೆ 1 ಲಕ್ಷ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೋದು ಅಂತ. ಅಷ್ಟು ಖಾಲಿ ಇದೆ ಇದ್ರ ಡಿಪಾರ್ಟ್ಮೆಂಟಲ್ಲಿ. ಜೈಲಿಗೆ ಅಪಾಯಿಂಟ್ಮೆಂಟ್ ನಾನು ಓದ್ತೀನಿ ಅದನ್ನ, ಇನ್ನು ಸಬ್ಜೆಕ್ಟ್ ನಾಳೆಗೆ ನಿಮ್ಗೆ ರೆಸ್ಟ್ ಕೊಟ್ಟಿದ್ದೀನಿ. ಸೋಮವಾರ ಆದ್ಮೇಲೆ ನಿಮ್ಮ ಸಬ್ಜೆಕ್ಟ್ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. CCTV ಕ್ಯಾಮ್ರಾ ಅಳವಡೆ ಮಾಡೋಕ್ಕೆ ಹಣ ಇಲ್ಲ. ನಾನು ಹೇಳ್ತಾ ಇರೋದು ನನಗೆ ಬಂದಿರೋ, ವಿರೋಧ ಪಕ್ಷದ ನಾಯಕರು ಬಂದಿರೋ ವರದಿಯನ್ನು ನಾನು ಹೇಳ್ತಾ ಇದ್ದೀನಿ. ಅದರಿಂದ ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯರಿದ್ದಾರೆ, ಏನು ಕಡಿಮೆ ಏನಿಲ್ಲ. ಮುಂದಕ್ಕೆ ತಳ್ಳೋದು ಹೆಂಗೆ, ಆನ್ಸರ್ ಕೊಡೋದು ಹೆಂಗೆ ನೋಡಿ ಕಲಿಬೇಕು ಅವ್ರ ಹತ್ರ. ಬರ ಬಂತಲ್ಲ, ಬಂತು ಅಂತಂದ್ರು. ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದ್ರೆ 2 ತಿಂಗಳು ಮುಂದೆ ಹಾಕಿದ್ರು ಬರನ ಘೋಷಣೆ ಮಾಡಕ್ಕೆ. ಆಮೇಲೆ ಬರ ಅಂದ್ರೆ 2 ತಿಂಗಳು ಸೇವ್ ಮಾಡ್ಕೊಂಡ್ರು. ದುಡ್ಡಿರ್ಲಿಲ್ಲಲ್ಲ, ದುಡ್ಡು ಸೇವ್ ಮಾಡುವಂಥದ್ದು ಇದು ಅಂದ್ರೆ. ನಾನು ನಮ್ಮನ್ನ ಕೇಳ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ, ನಮ್ದೆಲ್ಲ ಕತೆ ಬರ್ಕೊಂಬರ್ತಾರೆ ಅವರು. ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ, ನಮ್ಮ ಕಥೆನೆಲ್ಲ ಹೇಳ್ತಾರೆ. ನೀವೇನು ಅಧ್ಯಕ್ಷರೇ ಪುಣ್ಯವಂತರ, ನೀವೇನ ಅಂತ ಆಮೇಲೆ ಮಾತಾಡಿ. ಕಾಲದ ವರ್ಷದ ಹೇಳ್ತಾ ಇದ್ದಾರೆ, ಈ ವರ್ಷದ ಆಮೇಲೆ ಉತ್ತರ ಕೊಡ್ತೀವಿ. 2023ರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರಿಗೆ, ಕೃಷ್ಣ ಅವರೇ, ಸುಮಾರು 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ. 23 ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ. ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ, ಬರಗಾಲ ಬಂದಾಗ
38 ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಆಯ್ತು. ಹೈಯೆಸ್ಟ್ ಅಧ್ಯಕ್ಷರೇ. ಕರ್ನಾಟಕದ ಇತಿಹಾಸದಲ್ಲಿ. ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ, ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ, ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ. ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ, ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು. ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ ಹೋಗೋವರೆಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ಕಾಗಿರ್ಲಿಲ್ಲ ಅವ್ರ ಕೈಲಿ, ಕೊಡಿ ಅಂತ ಕೇಳಕ್ಕಾಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಪರವಾಗಿ. ಮಾತಾಡ್ತಾರೆ, ಉತ್ತರ ಕೊಡೋಕೆ ಏನ್ ಕೊಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೇಳಿದ್ವಿ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮ್ಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ. ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ, ನಮ್ಮ ರೈತರ ಪರವಾಗಿ ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಈ ಕಡೆ ನೋಡಿ, ಎಲ್ಲೂ ನಾವು ಒಂದು ಪೈಸಾ ಕಡಿಮೆ ಮಾಡಿಲ್ಲ, ಉತ್ತರ ಕಡಿಮೆ ಮಾಡಿಲ್ಲ. ಅಧ್ಯಕ್ಷರೇ, ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ. ನಾನು ಪ್ರತಿ ಮಾತಾಡ್ತೀನಲ್ಲ, ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದೇನು ಇರಲ್ಲ. ನೀವು ಮಾತಾಡುವಾಗ ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತೀರಲ್ಲ, ಹೇಳಿ. ಅವಾಗ ನಮ್ಮ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ, ನಾವು ಕೇಳಕ್ ಸಿದ್ಧ ಇದ್ದೀರಿ. ನಿಮ್ಮ ಸರ್ಕಾರ ಅಂದ್ರೆ ಇದು ಕರ್ನಾಟಕ ಮಾತಿನ ವಾರ ಆಗ್ತೈತೆ, ಡಿಬೇಟ್ ಸರಿ ಇರಲ್ಲ. ಇದು ಡಿಬೇಟ್ ಮಾಡೋದಕ್ಕೆ ಇರೋದು. ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ. ಕೇಂದ್ರ ಸರ್ಕಾರ ಅಂತ ಹೇಳಿದೆ ನಾನು, ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದು. ನಿಮ್ ಸರ್ಕಾರನೇ ಇರಬಹುದು, ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನಮೋಹನ್ ಸಿಂಗ್ ಇದ್ದಾಗ ಹೇಗಿತ್ತು? ಯಾಕೆ ಸಿಟ್ಟು ಅಂತ ಕೇಂದ್ರ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟರು? ರಾಜ್ಯ ಸರ್ಕಾರ ದುಡ್ಡಿರ್ಲಿಲ್ವಾ? ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ ಅಂತ. ರೈತರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟಾಗ್ಸಿಟ್ಟು ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಂತೆ ಹೇಳ್ತಿದ್ದಾರೆ. ಅದನ್ನ ತಿಳ್ಕೊರಿ, ಸುಧಾರಿಸ್ಕೊರಿ. ವಾಸ್ತವಾಂಶ ಹೇಳಿದ್ರೆ ಸಿಟ್ಟು ಬರೋದಿಲ್ಲ, ಸುಳ್ಳು ಹೇಳಿದ್ರೆ ಪದೇ ಪದೇ ಸುಳ್ಳು. ಅದೇ 40% ಸುಳ್ಳು ಹೇಳಿದ್ದು, ಅದೇ 40% ಸುಳ್ಳಲ್ಲ. 40% ಸುಳ್ಳು ಹೇಳಿದ್ದು, ಸರಿ ಇಲ್ಲ ಅಂತಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ಸರಿ 40% ಸುಳ್ಳು ಹೇಳಿದ್ದು, ಈಗ 80% ಆಗಿದೆಲ್ಲ. ಯೋಜನಾ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಬಿಹಾರ್ ನಲ್ಲಿ 10,000 ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾಕೆ 40% ಅಂತ ಸುಳ್ಳು ಹೇಳಿದ್ದಲ್ವ ಅದು? ದುಪ್ಪಟ್ಟು ಮಾಡ್ತೀನಿ ಈಗ 80% ಆಗಿದೆ. ಹೇಳಿದ್ರಿ, ಈಗ 80% ಆಗಿದೆ. ಮಾರ್ಕ್ಸ್ ಕಾರ್ಡು 75% ರೈತರು ಇವತ್ತು 74,000 ಸಾಲ ಇದೆ. 16 ರಿಪೋರ್ಟ್ ಕಾರ್ಡು ಸುಮ್ಮನೆ ಸುಳ್ಳು ಹೇಳಿದ್ರೆ ಸುಳ್ಳು ಅಧ್ಯಕ್ಷರೇ, ಅವ್ರ ಕಥೆ ಕೇಳಲಿಕ್ಕೆ ಬರಲ್ಲ. ಪ್ರತಿ ದಿನ 40% ಸುಳ್ಳು ಹೇಳಿದ್ರಲ್ಲ, ಕೋರ್ಟಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಯ್ತು ನಿಮ್ಗೆ. 80% ಅಲ್ಲ ಈಗ. ಇಲ್ಲ ಹೇಳಿ, ನಿಮ್ಗೆ ಯಾಕೆ ಸಿಟ್ಟು ಅಂತ ಹೇಳಿದ್ರೆ ನಾವು ಎದ್ದಿಲ್ಲ ಅಧ್ಯಕ್ಷರೇ. ಉಪನಾಯಕರಿಗೆ ಹೇಳಿದಾಗ ಪ್ರತಿ ವರ್ಷ ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಬೇಕ್ರಿ. ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಇರಬೇಕು. 16 ರಿಪೋರ್ಟ್ ಕಾರ್ಡು ಇಲ್ಲಿ ಸ್ತ್ರೀ ಶಕ್ತಿ ಯಾವುದು ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನಾನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ. ಯಾವಾಗ ಅದು ಮಾಸ್ಟರ್ ಸ್ಟ್ರೋಕ್ ಇಲ್ದಿದ್ರೆ ನಮ್ಗೆ ಇದು ನೀವು ಮೊದಲು ಕೊಡಿ ದುಡ್ಡನ್ನ ಅಂತ ಹೇಳ್ತಾರೆ. ಶಿವಲಿಂಗ ಗೌಡರು ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಆ ಈಗಲೇ ಚರ್ಚೆ ಮಾಡೋಣ. ನೀವೇನು ಅರ್ಥ ಆಗಲ್ಲ, ಕೂತ್ಕೊಳ್ಳಿ. ಇವತ್ತೇನಾರ ಕರ್ನಾಟಕ ನಿಮ್ಗೆ ಅರ್ಥ ಆಗಲ್ಲ. ಸಾಬೀತ್ ಮಾಡಿ ಅಂಕಿ ಅಂಶ ನಿಮ್ಗೆ ಅರ್ಥ ಆಗಲ್ಲ. ಏನೇನ್ ಮಾಡಿದೆ ಕೇಂದ್ರ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ. ಈ ತರ ಮಂತ್ರಾಲೋಚನೆ ಮಾಡೋದಲ್ಲ ಕೇಂದ್ರ. ಎಲ್ಲ ಟ್ಯಾಕ್ಸ್ ಮಜಾ ಮಾಡ್ತಾ ಇದ್ದಾರೆ ನಿಮ್ಗೆ ಅಧ್ಯಕ್ಷರೇ. ತಗೊಂಡೋಗ್ಬಿಟ್ಟು ಡೆಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಕೊಡ್ರಿ
ಯಾರ ಮನ ನೀವು ಮಂತ್ರಿನಾ? ನೀವು ಮಂತ್ರಿನಾ? ಕೊಡ್ತಾ ಇದ್ರಿ ಬನ್ನಿ ಚರ್ಚ್ಗೆ ಎಲ್ಲ ಅಷ್ಟೇ ಬನ್ನಿ ಕೇಳಿ ವಿರೋಧ ಪಕ್ಷದ ನಾಯಕರು ಮಾತಾಡೋದನ್ನ ಕೇಳಿ ಅಲ್ಲ ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾರೆ ಬಂದೇ ಬರುತ್ತೆ ರಾಜ್ಯ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ ಕೇಳಲೇ ಇಲ್ಲ ಅವರು ಎಂಪಿಗಳು ರಾಜ್ಯ ಸರ್ಕಾರದಿಂದ ಹಣ ಪಾವತಿ ಮಾಡಿ ಆಮೇಲೆ ಕೇಂದ್ರದಿಂದ ಫೈಟಪ್ ಮಾಡ್ರಿ ಫೈಟಪ್ ಮಾಡಿ ಅವ್ರ ಎಂಪಿ ಹೆಸರು ಕೇಳಿ ಹೋಗಿ ಅವರು ನೀವ್ ಯಾಕೆ ಆ ಲೆವೆಲ್ ಕೇಂದ್ರದ ಮೇಲೆ ಹೇಳ್ತೀರಿ ಅಧ್ಯಕ್ಷರೇ ಎಲ್ಲದಕ್ಕೂ ಈ ರಾಜ್ಯಕ್ಕೆ ಏನಾದ್ರು ಅನ್ಯಾಯ ಆಗಿದ್ರೆ ಜನಗಳಿಗೆ ಅನ್ಯಾಯ ಆಗಿದ್ರೆ ಕೇಂದ್ರ ಪುರಸ್ಕೃತ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಯೋಜನೆ ನಿಮ್ಗೆ ಅರ್ಥ ಆಗಲ್ಲ ಅದು ಬಿಡಿ ಹೌಸಿಂಗ್ ಮಾಡಾಕಿದ್ರಿ ಫಸಲ್ ಬಿಮಾ ಯೋಜನೆ ಅದು ರೈತರಿಗೆ ಪರಿಹಾರ ಇನ್ಸೂರೆನ್ಸ್ ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಾಯಕರು ಅರ್ಥ ಆಗಲ್ಲ ಮಾತಾಡಿದ್ರೆ ಏನ್ ಮಾಡೋದು ನಾವು ಹೇಳಿ ಸುರೇಶ ಅಲ್ಲ ನೀವು ಎಲ್ಲರೂ ಹೇಳ್ತಿರ್ತೀವಿ ಮತ್ತೆ ಗೌರವ ನಾ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಮಾಡ್ತಾರೆ ಮಾತಾಡಿದ್ದಾಗ ಉತ್ತರ ಕೊಡುವಾಗ ಹೇಳ್ತಾರೆ ತಾವು ದಯವಿಟ್ಟು ಕುತ್ಕೊಳ್ಳಿ ಮಾನ್ಯ ಉಪಾಧ್ಯಕ್ಷರೇ ನಮ್ಗೆ ನಮ್ಮೆಲ್ಲರ ಪರವಾಗಿ ನಿಮಗೊಂದು ಬೇಡ ವಿನಂತಿ ಅವ್ರು ಮಾತಾಡಿ ಅಲ್ಲ, ಒಂದೇ ಅವ್ರು ವಿನಂತಿ. ಮಾತಾಡಿ ಅವರು ಒಂದ್ ವಿನಂತಿ ಹೇಳ್ದಾಗಿಲ್ಲ. ಒಂದ್ ನಿಮಿಷ ಕೇಳ್ರಿ ಒಂದೇ ವಿನಂತಿ ಎಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಅವ್ರು ಕೌನ್ಸಿಲ್ದಾಗ ಇರ್ತಾರೆ ಸದನ್ ಶಾಂತ ಇರ್ತದೆ ಅದಕ್ಕೆ ದಯಮಾಡಿ ಅವ್ರಿಗೆ ಕೌನ್ಸಿಲ್ ಇದು ಕೊಟ್ರೆ ಆಮೇಲೆ ಕೃಷ್ಣಾನು ಸುಮ್ಮಿರ್ತಾರೆ ಯಾರು ಉತ್ತರ ಹೇಳೋರು ಬೇಕಿಲ್ಲ ಅವ್ರ ಕುರ್ಚಿಗೆ ಸ್ವಲ್ಪ ಹೇಳೋರು ಬೇಕಿಲ್ಲ ನಿಮ್ಗೆ ಯಾರು ಉತ್ತರ ಕೊಡೋರು ಬೇಕಿಲ್ಲ ಅವ್ರು ಕೊಟ್ರೆ ಅವ್ರು ಕೆಟ್ಟರು ಹೇಳಿದ್ದಾರೆ ಇಲ್ಲ ಮಾನ್ಯ ಅಧ್ಯಕ್ಷ ನೀವು ಮಾತಾಡಿದ್ರೆ ಎಲ್ಲಿ ತನಕ ನೀವು ಸುಳ್ಳು ನಾವು ವಿರೋಧ ಪಕ್ಷ ನಾಯಕರು ಮಾತಾಡೋದಕ್ಕೆ ಯಾವುದೇ ತಕರಾರಿಲ್ಲ ಈಗ ಪದೇ ಪದೇ ಎದ್ದಿ ಕೇಳಿ ಕೃಷ್ಣ ಅವ್ರ ಹೆಸರು ಹೇಳಿ ನಮ್ಮ ಹೆಸರು ಹೇಳಿ ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ ನಿಮ್ದು ಅದು ತಗೊಳ್ಳಿ ನಿಮ್ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಎಷ್ಟಂತ ಕೇಳಕ್ಕಾಗಲ್ಲ ಅಂಕಿಅಂಶ ಕಟ್ ಮಾತಾಡಿ ಈಗ ವಿರೋಧ ಪಕ್ಷದ ನಾವು ಕೊಟ್ಟಿಲ್ಲ ಅಂಕಿಅಂಶ ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಆಗಿದೆ ಒಪ್ಕೊಂಡು ಒಂದು ಡಿಬೇಟ್ ಮಾಡೋಣ ತೊಂದ್ರೆ ಇಲ್ಲ ಆದ್ರೆ ನಮ್ಮಿಬ್ರಿಂದ ಇಷ್ಟು ಪ್ರಾಬ್ಲಮ್ ನಿಮ್ಗೆ ಪ್ರಾಬ್ಲಮ್ ಏನು ಯಾರು ಹೇಳಿದ್ರು ಪ್ರಾಬ್ಲಮ್ ಅಂತ ಯಾರು ಹೇಳ್ತಾ ಇಲ್ಲಪ್ಪ ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ ಇಬ್ಬರಿಗೆ ಬೇರೆ ಬೇರೆ ಕೊಡ್ಸಿ ಅಂತ ಖರ್ಗೆ ಮಿನಿಸ್ಟರ್ ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ ತಾವು ಕೂತ್ಕೊಳ್ರಿ ಇಲ್ಲ ಕುತ್ಕೊತೀವಿ ಸ್ವಲ್ಪ ಅವರು ಅಂಕಿಅಂಶಗಳೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ ಅರ್ಧ ಸತ್ಯಗಳು ಹೇಳಿದ್ರೆ ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತಾರೆ ಹೈಕಮಾಂಡ್ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ನಾಳೆ ಎಡಿಟೋರಿಯಲ್ ಬರೀತಾರೆ ಅಲ್ಲ ಸತ್ಯ ಅದ್ರಲ್ಲಿ ಏನಿಲ್ಲ ನಾವು ಇಷ್ಟೇ ನಿವೇದನೆ ಮಾಡೋದು ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ನಾವು ಆದಷ್ಟು ಮಧ್ಯಪ್ರವೇಶ ಮಾಡೋದಕ್ಕೆ ಬಯಸೋದಿಲ್ಲ ಆದ್ರೆ ಸಮಸ್ಯೆ ಏನ್ ಬರುತ್ತೆ 4,300 ಕೋಟಿ ಪರಿಹಾರ ಕೊಟ್ಟಿದ್ದು ಬರಗಾಲಕ್ಕೆ 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟೂ ಕೂಡ ಇವರು ಇಲ್ಲ ಅನ್ನೋ ತರ ಮಾತಾಡಿದ್ರೆ ನೀವೇ ಹೇಳಿ ನಾವು ಸುಮ್ಮನೆ ಕೊಡ್ಬೇಕಾ ಈ ವರ್ಷ 2,249 ಕೋಟಿ ಪರಿಹಾರ ಕೊಟ್ಟಿದ್ದೀವಿ 2,249 ಕೋಟಿ ಕೊಟ್ಟಿದ್ದೇವೆ ಈ ವರ್ಷದ್ದು 14,21,000 ರೈತರಿಗೆ ಆ ವರ್ಷದಲ್ಲಿ 4,300 ಕೋಟಿ ಕೊಟ್ಟಿದ್ದು ಏನು ಕೊಟ್ಟೇ ಇಲ್ಲ ಅನ್ನೋ ತರ ಇವ್ರು ಮಾತಾಡ್ಬಿಟ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ ಅನ್ನೋದು ಅಷ್ಟೇ ವಿಷಯ ಹಾಗಾಗಿ ನಾವು ನಮ್ಮದು ಎಲ್ಲಿ ವೈಫಲ್ಯ ಇದೆ ಅದನ್ನ ಅವರು ಟೀಕೆ ಮಾಡ್ಲಿ ಅವರ ಜವಾಬ್ದಾರಿ ಇದೆ ಹಕ್ಕಿದೆ ನಾವು ಕೇಳ್ತೇವೆ ಟೀಕೆ ಮಾಡಿದ್ರು ಮಾಡಿರೋ ಕೆಲಸನ ಮಾಡೇ ಇಲ್ಲ ಅಂತೇಳಿ ಗೋಯ್ಬಲ್ಸ್ ತತ್ವವನ್ನ ಅನುಸರಿಸಿದ್ರೆ ಸುಮ್ಮನೆ ಕೂರೋದು ಕಷ್ಟ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅಷ್ಟೇ ಚರ್ಚೆ ಸಕಾರಾತ್ಮಕವಾಗ್ಲಿ ಅಂತ ನಿಮ್ ಮುಖಾಂತರ ಅವರಲ್ಲಿ ಮನವಿ ಇನ್ನೊಂದು ನೀವು ಸ್ಪಷ್ಟೀಕರಣ ಕೊಡ್ಲಿಲ್ಲ NDRF ಅಲ್ಲಿ 1 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ
ಅಲ್ಲ ಈಗ ಅದನ್ನ ಹೇಳಿ, first. ರಾಯರೆಡ್ಡಿ ಅವರೇ, ನಾನು ಈಗ ಇವಾಗ- ಹೇಳೋ ಅದೇ, ಪ್ರಸಂಗ ಒಂದ್ ನಿಮಿಷ ಐತಿ. ರೀ. ಉತ್ತರ ಒಂದು ರೂಪಾಯಿ ಕೊಡುವಾಗ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಕೊಡಿಸಿ ಅಂತ ಹೇಳಿ. ಅಲ್ಲ, ಅವಾಗ ಕೊಡಿಸಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಅವ್ರು ಹೇಳಿ ಬಿಡಿ, ನೀವು ಉತ್ತರ ಕೊಡುವಾಗ ಹೇಳ್ತೀನಿ. ಅಲ್ಲ ಅಧ್ಯಕ್ಷರೇ, ರಾಯರೆಡ್ಡಿ ಅವರು ಹೇಳೋದು ಕಂದಾಯ ಸಚಿವರು ಹೇಳ್ಬೇಕಾಗಿಲ್ಲ, ಉತ್ತರ ಕೊಡುವಾಗ ಹೇಳ್ತೀನಿ. ದಯವಿಟ್ಟು ಅವ್ರು ಮಾತಾಡಿ. ಉಪಾಧ್ಯಕ್ಷರೇ, ರಾಯರೆಡ್ಡಿ ಅವರು ಇಷ್ಟೇ ಹೇಳ್ತಾ ಇದ್ದಾರೆ, ನಾವು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ನಾನು ಇಬ್ರು ಹೋಗಿ ಕೊಟ್ಟಿದ್ದೀವಿ, ಇದ್ರಲ್ಲಿ ಒಂದು ಪೈಸಾನು ಬಂದಿಲ್ಲವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟೇ, ಬೇರೆ ಏನಿಲ್ಲ. ಮೆಮೊರಾಂಡಮ್ ಹೇಳಿಲ್ಲವಲ್ಲ ನೀವು, ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಕೊಟ್ಟು ಕೂಡ ಇಲ್ಲಿವರೆಗೂ ಒಂದು ಪೈಸಾ ದುಡ್ಡು ಬಂದಿಲ್ಲವಲ್ಲ, ಅದನ್ನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಸತ್ಯ. ಸರಿ ಸರಿ ಹೇಳಿ. ಕೊಡಿಸಿ ಅಶೋಕ್ ಅವರೇ, ಸ್ವಲ್ಪ ಕೊಡಿಸಿದ್ರೆ ಅನುಕೂಲ ಇಲ್ಲ, ಆಗುತ್ತೆ. ಆಯ್ತು. ಅವ್ರು ಮಾತಾಡಿದ ಮೇಲೆ ನೀವು ಆಮೇಲೆ ಹೇಳ್ರಿ. ತಾವು ಮಾತಾಡಿ. ಆಯ್ತು, ಮುಗೀತು ಮಾತಾಡ್ರಿ. ಈಗ ಮುಗೀತು ತಗೊಳ್ಳಿ. ತಾವು ಮಾತಾಡಿ, ಎದ್ದು ಮಾತಾಡ್ರಿ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿನೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಅಪೋಸಿಷನ್ ಲೀಡರ್ ಇದ್ದಾಗ ನಾವು ಮಾತಾಡಲ್ಲ ಅಂತ. ಅವತ್ತೇ ನಾವು ಮಾತಾಡಿದಿರಿ. ಈಗ ಅವರು ಪದೇ ಪದೇ ಕೊಡ್ತಾರೆ ಅಂತ ಹೇಳಿದ್ರೆ ನನಗನ್ಸ್ತತೆ ಅವರು ಎಲ್ಲ ಮಾತಾಡ್ಬಿಡ್ಲಿ, ನಾವು ಕೇಳಿಸ್ಕೊಂತೀವಿ. ನಾನು ಬಿಟ್ಟಿದ್ರೆ ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಇಲ್ಲ ಹೇಳ್ರಿ. ಮಾತಾಡ್ಲಿ ಅವರು, ಏನೋ ಅಂತ ಹೇಳ್ಬಿಡ್ಲಿ. ನೋಡಿ, ಈಗ ಉತ್ತರ ನಾನು ಸುಮಾರು ಅರ್ಧ ಹೇಳ್ತಾರೆ ಅವರು, ನಡುವೆ ನೀವು ಒಂದೇ ನಿಮಿಷ. ಹೇಳಿಲ್ಲ ಅನ್ನೋದಕ್ಕೆ ಅವ್ರು ಹೇಳಿದಾರೆ. ಒಂದೇ ನಿಮಿಷ. ಈಗ ನೀವು ಮಾತಾಡ್ರಿ, ಆಮೇಲೆ ಉತ್ತರ ಕೊಡ್ತಾರೆ. ತಾವು ಮಾತಾಡ್ರಿ. ಈಗ ನಾನು ಒಂದೇ ನಿಮಿಷ ತಾಳಣ್ಣ. ನಾನು ಅವ್ರ ಪ್ರಣಾಳಿಕೆ ಬಗ್ಗೆನೂ ಟೀಕೆ ಮಾಡಿದ್ದೀನಿ, ಅವ್ರ ಟ್ವೀಟ್ ಬಗ್ಗೆನೂ ಮಾತಾಡಿದ್ದೀನಿ. ಅದಕ್ಕೆಲ್ಲ ರಿಪ್ಲೈ ಮಾಡ್ಬಿಡ್ಲಿ, ಆಮೇಲೆ ನಾನು ಇಲ್ಲ, ಮಾತಾಡ್ಲಿ. ನೋಡಿ, ಮತ್ತೆ ಮಾತಾಡ ಆಗಲ್ಲ, ಎಲ್ಲ ಹೇಳ್ಬಿಡ್ಲಿ, ಆಮೇಲೆ ಮಾತಾಡ್ಲಿ. ಇಲ್ಲ ಮಾತಾಡ್ಲಿ, ನಮ್ಗೇನ್ ಬೇಜಾರಿಲ್ಲ. ನಮ್ಗೇನ್ ಬೇಜಾರಿಲ್ಲ, ಅವಕಾಶ ಕೊಡ್ತಾ ಇದ್ದೀನಿ ಅವ್ರಿಗೆ, ಟೀಕೆ ಮಾಡ್ಲಿ. ಇಲ್ಲ ಇಲ್ಲ ನೋಡಿ, ಅವ್ರು ಮಾತಾಡುವಾಗ ನಾವು ಡಿಸ್ಟರ್ಬ್ ಮಾಡ್ಬೇಕಂತಲ್ಲ, ಅವ್ರಿಗೆ ಕೆಲವು ವಿಚಾರಗಳನ್ನ ಅವ್ರಿಗೆ ಹೇಳ್ಬೇಕು, ಸತ್ಯ ಇದ್ದಿದ್ದು ಅಂತ ಹೇಳಿದ್ರೆ. ಅಧ್ಯಕ್ಷರೇ, ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ನಾವು ಏನು ಅಂದಿಲ್ಲ, ಟೀಕೆ ಮಾಡಿದಾಗ ಏನು ಅಂದಿಲ್ಲ. ಅವರೇ ಹೆಸರು ಪ್ರಸ್ತಾವನೆ ಮಾಡಿದ್ರು, ಅವರೇ ಹೇಳಿದ್ರು, ಅವಾಗೆ ತಾನೇ ಎದ್ದಿದ್ದು. ಅಲ್ಲಿ ತನಕ ನಾವು ಯಾರನ್ನ ಎದ್ದಿದ್ವಾ? ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ, ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸಿದಾಗ, ಅಥವಾ ಏನಾದ್ರೂ ಅಂಕಿಅಂಶ ಕೊಟ್ಟಾಗ ನಾವೇನಾದ್ರೂ ಎದ್ದಿದ್ವಾ? ಇಲ್ಲ, ಹೆಸರು ಇಟ್ಟು ಕಳೆದ್ರು, ಅದಕ್ಕೆ ಎದ್ದು ಇಂಟರ್ವೆನ್ಷನ್ ಆಗ್ಬಾರ್ದಾ? ಈಗ ನಾನು ಮಾತಾಡಿದ್ದೇ ಸತ್ಯ, ನಾನು ಮಾತಾಡಿದ ಕಲ್ಲಲ್ಲಿ ಕೆತ್ತಬೇಕು ಅಂತ ಹೇಳಿದ್ರೆ ಅದೇ ಹೆಂಗಾಗ್ತದೆ ಅಧ್ಯಕ್ಷರೇ? ಸದನ ಇದೆ ಅಲ್ಲ. ಈಗ ನೀವು ಅಂಕಿಅಂಶಗಳು ಕೊಡಿ, ಸತ್ಯ ಟೀಕೆ ಮಾಡಿ, ಹೇಳ್ದಂಗೆ ಸಕಾರಾತ್ಮಕ ಮಾಡಿ, ನಾವು ಕೂತ್ಕೊಳ್ಬೇಕಂದ್ರೆ ಏನಿದೆ ತಾಕತ್ತಿಲ್ಲ ಅಂತಂದ್ರೆ ಆಡಳಿತ ನಡೆಸೋರು ವಿರೋಧ ಪಕ್ಷ ಸಲಹೆ ತಗೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ಸರ್, ನಿಮ್ಮ ಹತ್ರ ಏನು ಇಲ್ಲ ಮಾತಾಡಕ್ಕೆ, ಬಿಟ್ಬಿಡಿ. ಸುಮ್ಮನೆ ಯಾಕೆ ಬಾಯಿ ತೆಗಿಸ್ತೀರಿ? ನಂದು ಏನು ಇಲ್ಲ ನಮ್ಮ ಹತ್ರ ಮಾತಾಡಕ್ಕೆ. ಅವ್ರು ಹೇಳಂತ ಹೇಳ್ಬೇಕಾಗ್ತದೆ. ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ವಿರೋಧ ಪಕ್ಷದ ನಾಯಕರಿಗೆ. ನೋಡಿ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಅದು ಸರಿ. ಆದ್ರೆ ಕೆಲವು ಸಾರಿ ತಪ್ಪು ಪ್ರಶ್ನೆಗಳನ್ನ ನಮ್ಮ ಸರ್ಕಾರದ ಮೇಲೆ ಹಾಕಿದಾಗ ಅವ್ರು ಡಿಫೆಂಡ್ ಮಾಡ್ಕೋಬೇಕೋ ಬೇಡವೋ? ನೀವು ಹಿಂಗೆ ಮಾತಾಡಬೇಕು, ಹಾಗೆ ಮಾತಾಡಬೇಕು ಅಂತ ನೀವು ಇಲ್ಲಿದ್ದಾಗ ಏನ್ ಮಾತಾಡಿದ್ರಿ? ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಪರಿಹಾರ ಕೊಡ್ಲೇ ಇಲ್ಲ ಅಂದ್ರೆ ತಪ್ಪಾಗಲ್ವಾ? ನೋಡಿ, ದೇರ್ ಆರ್ SDMF, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಇದೆ. ದೇರ್ ಇಸ್ ಎ ರೇಷಿಯೋ. ಸ್ಟೇಟ್ ಗೌರ್ಮೆಂಟ್ 25% ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಸ್ವಲ್ಪ ಹಣ ಕೊಡುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಹಣವನ್ನು ಕೂಡ ನಮ್ಮ ರಾಜ್ಯ ಬೊಕ್ಕಸದಿಂದ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಟ್ಟಿದ್ದಾರೆ. ಆದರೆ ಹ್ಯೂಜ್ ವ್ಯಾಲ್ಯೂಮ್ ಇದ್ದಾಗ ದೇರ್ ಇಸ್
ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೊಡ್ಲೇಬೇಕಾಗ್ತದೆ ಕೇಂದ್ರ ಸರ್ಕಾರ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಪ್ರಧಾನಮಂತ್ರಿಗಳನ್ನ ಅಲಾಂಗ್ ವಿತ್ ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿ ದೇ ಹ್ಯಾವ್ ಗಿವನ್ 2 ಮೆಮೊರಂಡಮ್ಸ್. ಒಂದು ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಡಬೇಕಾದದ್ದು, ಇನ್ನೊಂದು ನಮ್ಮ ರಾಜ್ಯದ ಆಸ್ತಿ ಪಾಸ್ತಿ ಸಾರ್ವಜನಿಕ ಹಾನಿಯಾಗಿದ್ದು ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ. ಅದನ್ನ ಕೊಡಿಸಿ ಅಂತ ನಾನು ವಿರೋಧ ಪಕ್ಷಕ್ಕೆ ಮನವಿ ಮಾಡ್ತೇನೆ. ಪ್ಲೀಸ್ ದಯವಿಟ್ಟು ಕೊಡಿಸಿ ಅದನ್ನ. ಮುಖ್ಯಮಂತ್ರಿ ಪರಿಹಾರ ಅಶೋಕ್ ಅವ್ರು ನಿಂದಿಸ್ಕೊಂಡೆ ಕೊಡ್ರಿ, ಕೇಂದ್ರ ಸರ್ಕಾರದಿಂದ ಕೊಡಿಸಿದ್ರೆ. ಮಾನ್ಯ ಸಭಾಧ್ಯಕ್ಷರೇ, ಎಲ್ರಿಗೂ ಮಾತಾಡ ರಾಯರೆಡ್ಡಿಗೆ ಹೇಳಿದ್ರೆ ಸರಿಗಿದೆ ಅಂತ, ಎಲ್ರದ್ದು ಸರಿ ಇದೆ ಅಂತ ನೀವು ಕೂತ್ಕೊಂಡು ರಕ್ಷಣೆ ಮಾಡಿ ಅವ್ರನ್ನ. ಸಮಾಧಾನ ಕೂತಿದ್ದಾರೆ ರಕ್ಷಣೆ ಅವಕಾಶ ಕೊಟ್ಟಮೇಲೆ ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ, ಯಾರು ಮಾತಾಡಬಾರ್ದು, ಅಲ್ಲಿ ಉತ್ತರ ಕೊಡೋಕೆ ಸಮಯ ಆಗಿದೆ, ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಪಕ್ಷ ನಾಯಕರು ಮಾತಾಡ್ತಾರೆ. ನೀವು ಸರಿಯಾದ ಔಷಧ ನಡೆಸಿಲ್ಲ. ವಿರೋಧ ಪಕ್ಷದ ಒಂದು ಜನತೆ ಗೌರವ, ಜನತೆ ಗೌರವ ನಮಗೂ ಕೊಡ್ತಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಕೊಟ್ಟಿವಿ ಅಂತ ಹೇಳಿ ಒಂದ್ ಕೆಲಸ ಮಾಡೋಣ. ಹೇಳಿ, ಅವ್ರ ಕಡೆ ಇಷ್ಟೆಲ್ಲ ಅಧಿಕಾರಿಗಳು ಅದಾರ, ಎಲ್ಲ ಅವ್ರಿಗೆ NGO ಗಿಂಜುಗಳು ಅಡ್ವೈಸ್ ಮಾಡೋರು ಅದಾರ. ನಮ್ಮ ವಿರೋಧ ಪಕ್ಷ ನಾಯಕರು ಏನ್ ಮಾತಾಡ್ಬೇಕಂತ ಅವ್ರು ಬರೆದು ಕೊಟ್ಬಿಡ್ಲಿ, ಅದನ್ನ ಮಾತಾಡ್ತಾರೆ. ಹಕ್ಕದು ಅದು ಅವ್ರೇ ಬೇಡ ಬೇಡ, ಅವ್ರೇನ್ ಹೇಳ್ತಾರ ಅದನ್ನ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷ ನಾಯಕರು. ಮಾತಾಡ್ತೀರಿ ಮತ್ತೆಲ್ಲ ಹಕ್ಕದು ನೀವು ಮಾತಾಡ್ಬೇಕು, ನೀವು ಜನರಿಗೆ ಹೇಳ್ರಿ. ತಾವು ಕಷ್ಟದಿಂದ ಮ್ಯಾಲ ಬಂದವ್ರದಿರಿ. ಮಳಿ ಆಗಿ ಎಲ್ಲಾರ ಮನಿ ಬಿದ್ದಾಗ ಎಂತ ಕಷ್ಟ ಇದ್ರು ಕೂಡ ಯಡಿಯೂರಪ್ಪನವ್ರು ₹5 ಲಕ್ಷ ಒಂದ್ ಮನಿಗ್ ಕೊಟ್ರ ಆ ಟೈಮ್ದಾಗ. ಈ ಸರ್ಕಾರ ಅದನ್ನ ಹೇಳತ್ತಾರ ಅವ್ರು. 2.5 ವರ್ಷ ನೀವ್ ಏನ್ ಮಾಡಿರಂತೆ ನೀವು ಉತ್ತರದಾಗ ಹೇಳ್ರಿಲ್ಲ. ಹೇಳಿ ಅವರು ಮನೆ ಫ್ಲಡ್ ಬಂದು ಮನ್ಯಾಗ ನೀರ್ ಹೊಟ್ಟಿದ್ರೆ ಎಲ್ಲಾರ್ಗು ಒಮ್ಮಿಗೆ ₹10,000 ಹೋದಲ್ ಕೊಟ್ರು. ಬಿದ್ದು ಮನಿಗಳಿಗೆ ₹5 ಲಕ್ಷ ಕೊಟ್ರು. ನಮ್ ಸರ್ಕಾರ ನಾವು ಅದನ್ನೆಲ್ಲ ಮಾಡಿದ್ವಿ, ನೀವೇನ್ ಮಾಡಿಲ್ಲಲ್ಲಪ್ಪ ಅಂತ ಹೇಳಿದ್ರೆ ನೀವು ಉತ್ತರ ಕೊಡ್ಬೇಕಾದ್ರೆ ಉತ್ತರ ಕೊಡ್ರಿ. ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡ್ರಿ ಅಂತ ಆಗ್ತಾ ಇಲ್ಲ. ನಿಮ್ ಸರ್ಕಾರದಿಂದ ಕೊಟ್ಟಿಲ್ಲ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿ ತಂದ್ವಿ ಅಂತ ಅದನ್ನ ಹೇಳಕತ್ತೀವಿ ಅಷ್ಟೇ. ಅವ್ರು ಹಿಂಗ ಮಾಡ್ರಿ ಅಂತ ಹೇಳಿಲ್ಲ, ಅವ್ರೇನ್ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳಿಲ್ಲ. ಮತ್ ಕೇಳ ತನಕ ಸಮಾಧಾನ ಇರ್ಬೇಕಲ್ಲ. ಜಸ್ಟ್ ಶುರು ಮಾಡ್ಯಾರ ಅವರು. ಶುರು ಐತಿ. ಈಗ ಶುರು ಮಾಡ್ರಿ, ಅವ್ರಿಗೇನ್ ಪ್ರಶ್ನೆ ಮತ್ತೆ ಉತ್ತರ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರ. ಆಯ್ತು ಬಿಡಿ, ನಮಗ್ ಗೊತ್ತೈತಿ ಮುಖ್ಯಮಂತ್ರಿಗಳ ಮನಸ್ಸಿಗೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಐತಿ, ಅಂದ್ರೂ ಕೂಡ ಕುಂತ ಕೇಳತ್ತಾರ ಅವ್ರು. ಕೇಳಿ ಅವ್ರ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿರ್ತದ, ಅಂದ್ರೂ ಇದನ್ನ ಕೇಳ್ತಿದ್ದಾರೆ. ಕೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ಅವರು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಸಿಎಂ ಮಾಡ್ಬೇಕಂತಾರೆ, ಉತ್ತರ ಕೊಡೋ ಶಕ್ತಿ ಇಲ್ವಾ? ರಾಜಕಾರಣ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ಅವಕಾಶ ಏನ್ ಮಾಡಿಲ್ಲ ಚರ್ಚೆ ಬೇಡ ಆದ್ರೆ ಅವ್ರಿಗೆಲ್ಲ ಅವಕಾಶ ಸಿಗ್ಲಿ ಅಂತ ಬಿಟ್ಬಿಡ್ಬೇಕು. ಅವ್ರು ಮಾತಾಡೋ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಎಲ್ಲಾದ್ರೂ ಮಾತಾಡ್ತಾನೆ ಇದ್ರೆ. ನಾನು ಈಗಾಗಲೇ ಈ ಪೀಠದಿಂದ ಅವ್ರಿಗೆ ಮಾತಾಡ್ರಿ ಅಂತ ಉತ್ತರ ಕರ್ನಾಟಕದ ವಿಷಯ ಅಂತ ಹೇಳಿದ್ರೆ ಕಾಂಪಿಟಿಷನ್ ಇದೆ. ಉತ್ತರ ಕೊಡುವಾಗ ಕೊಡ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡುವಾಗ ಯಾರು ಬೇಡ ಅಂತ ಬರ್ಕೊಳ್ಳಿ. ಇಲ್ಲ ನಿಮ್ಮ ಅಧಿಕಾರಿಗಳು ಇದೀರಲ್ಲ, ಅವ್ರ ಕೈ ಬರ್ಸ್ಕೊಳ್ಳಿ ಎಲ್ಲ, ಆಮೇಲೆ ಮಾತಾಡ್ಲಿ ಒಟ್ಟಿಗೆ. ಸುಮ್ನೆ ಒಂದು ಅವ್ರು ನೋಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ ಇರ್ತದು, ಅಲ್ಲಿ ನೋಡಿದ್ರೆ ಶಿವಲಿಂಗ ಕೂತ್ಕೋತಾರೆ ನೋಡಿ. ಅವ್ರು ಮಾತಾಡೋ ಜಾಸ್ತಿ ಇಲ್ಲ. ನಾವು ಕಷ್ಟದಲ್ಲಿದ್ದೇವೆ, ಕರ್ನಾಟಕದ ಉತ್ತರ ಭಾಗ ನಾವು ಕಷ್ಟದಲ್ಲಿದ್ದೇವೆ. ಅದನ್ನ ಮಾಡಿಲ್ಲ, ಇದನ್ ಮಾಡಿಲ್ಲ, ಅದನ್ನ ಮಾಡಿಲ್ಲ, ಇದನ್ ಮಾಡಿಲ್ಲ ಅಂತ ಮಾತಾಡೋದು ಬೇಡ. ಏನ್ ಆಗ್ಬೇಕು, ಹೆಂಗ್ ಮಾಡ್ಬೇಕು ಹೇಳಿ. ಅವರು ಕೇಂದ್ರ ಸರ್ಕಾರದಿಂದ ಏನ್ ಅಧಿವೇಶನ ಸುಮ್ನೆ ಕಷ್ಟದಲ್ಲಿದ್ದಾರಂತೆ ಅವ್ರ ಪಾಪ. ನೀವು ಸಹಾಯ ಮಾಡಿಲ್ಲ ಹೇಳ್ತಾ ಇದಾರೆ. ಅಧ್ಯಕ್ಷರೇ, ಇದು ಉತ್ತರ ಕರ್ನಾಟಕದ ಅಧ್ಯಕ್ಷರೇ ಅಶೋಕ್ ಉಪಾಧ್ಯಕ್ಷರೇ, ನೀವು ಈ ರೀತಿ ಸಭೆ ನಡೆಸಿ ಪ್ರತಿಪಕ್ಷ ನಾಯಕರು ಮಾತಾಡಿದ್ದೀರಾ. ಈ ರೀತಿನ ಸಭೆ ಸಹಕಾರ ಕೊಡೋದು, ಮಂತ್ರಿಗಳೇ ಅರ್ಚನೆ ಮಾಡುವಂಥದ್ದು, ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ಆಯ್ತು, ಈಗ ಅವ್ರು ಮಾತಾಡ್ಲಿ. ಅಲ್ಲ, ಅವ್ರು ಮಾತಾಡ
ಅರೆ ಈ ರೀತಿ ಸಭೆ ನಡೆಸ್ತಾರೆ ಯಾರು ಮಾತಾಡ್ಲಿಕ್ಕೆ ಆಗುತ್ತೆ ಸರ್? ಆಯ್ತು, ಈಗ ನೀವು ಕೂತ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕರೆದಿರೋದು ಯಾಕೆ ಸದಾ? ಆಯ್ತು, ಅವ್ರು ಸದನ ಮಾತಾಡ್ಲಿಕ್ಕೆ ಯಾಕೆ ಸರ್? ಮಾತಾಡ್ಲಿ ಅಶ್ವಥ್ ನಾರಾಯಣ್. ಪ್ರತಿಪಕ್ಷ ಇಲ್ಲಿ ಮಾತಾಡ್ಲಿಕ್ಕೇನೆ, ಆಯ್ತು, ಸರ್ಕಾರವನ್ನು ಬಯಲಿಗೆ ಎಳೆಯೋಕ್ಕೇನೆ ಆಯ್ತು, ಮಾತಾಡೋದು. ಮಾತಾಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯತ್ನ ಈಗ ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ. ಆಯ್ತು, ಮತ್ತೆ ಅವರು ನಮ್ಮ ಕೃಷ್ಣ ಬೈರೇಗೌಡರು, ಪ್ರಿಯಾಂಕ ಖರ್ಗೆ ಬಹಳ ಅನುಭವಿ ರಾಜಕಾರಣಿಗಳು, ಬಹಳ ಅಧ್ಯಯನಶೀಲರದಾರೆ. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕಿಂತ ಮುಂಚೆ ಏನೇನು ಹೇಳ್ಬೇಕು ಅವ್ರು ಹೇಳಿ. ತಮ್ಮ ಇಲಾಖೆಯಲ್ಲಿ ನಾವು ಉತ್ತರ ಕರ್ನಾಟಕ ಏನು ಮಾಡಿದ್ದೀವಿ, ಏನಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಏನು ಸರ್ಕಾರದಿಂದ ಆಗಬೇಕಾಗಿದೆ ಅನ್ನೋಂಥ ಸಮಸ್ಯೆಗಳ ಬಗ್ಗೆ, ನೀರಾವರಿ ಬಗ್ಗೆ, ಅನೇಕ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸುಮ್ಮ ಕೂತು ಕೇಳುವಂಥದ್ರೆ ಕನಿಷ್ಠ ಸೌಜನ್ಯ ತೋರಿಸಲಿ. ಮೇಲಿಂದ ಮೇಲೆ ಎದ್ದೆದ್ದು ಈಗೇನೋ ಅವ್ರ ನಂತರ ಏನೋ ಹೊಸ ಯಾರು ಮುಖ್ಯಮಂತ್ರಿ ಆದ್ರೆ ಸಚಿವ ಸಂಪುಟದಿಂದ ತೆಗೆಯುವಂಥ ತಾಕತ್ ಯಾರಿಗೂ ಇಲ್ಲ. ಅವ್ರು ತಗೋತಾರೆ. ಯಾಕೆ ಗಾಬರಿ ಆಗಿ ಈ ರೀತಿ ಒಂದು ಸ್ಪರ್ಧಾತ್ಮಕವಾಗಿ ಈ ತಮ್ಮ ಒಂದು ಚಟುವಟಿಕೆ ತೋರಿಸ್ಲಕತ್ತಾರ ಗೊತ್ತಿಲ್ಲ. ಒಂದ್ಸರಿ ನಾನು ಹೇಳೋದು ಸ್ವಲ್ಪ ಇನ್ಮೇಲೆ ಒಂದು ಸ್ವಲ್ಪ ರೂಲ್ಸನ್ನ ಬದಲಾವಣೆ ಮಾಡೋಣ. ಇನ್ನು ಮುಂದೆ ಫಸ್ಟು ಅವ್ರು ಮಾತಾಡ್ಬಿಡ್ಲಿ, ಏನೇನು ಆಗಬೇಕು ಅಂತ ಅವ್ರು ಯಾರೋ ಹೇಳಿದ್ರಲ್ಲ, ಅಲ್ಲಿ ಒಬ್ರು ಹೇಳಿದ್ರು, ನಾವೇನು ಕೊಡ್ಬೇಕಂತೆ, ನಾವೇನೇನು ಮಾಡಬೇಕು ಅಂತ ಕೊಡ್ಬೇಕಂತೆ. ಅದಕ್ಕೆ ಅವ್ರಿಗೆಲ್ಲ ಇವಾಗೆ ಇನ್ನ 2.5 ವರ್ಷ ಆಗೈತೆ, ಇನ್ನೇ ಉಳಿದಿರೋದು 2 ವರ್ಷ. ಅವಾಗೇ ಭಯ ಬಂದ್ಬಿಟ್ಟೈತ. ನಾವು ಟೀಕೆ ಮಾಡೋಕ್ಕೆ ಏನೇನು ತಪ್ಪು ಮಾಡಿದ್ದೀರಾ ಅಂತ ಹೇಳಕ್ಕೆ ನಮಗಿರೋ ಮಾಹಿತಿ ನಾವು ಹೇಳ್ತೀರಪ್ಪ. ನಮಗೆ ಎಷ್ಟು ಜ್ಞಾನ ಇದೆಯೋ, ಎಷ್ಟು ವಿದ್ಯೆ ಮಾಡಿದ್ದೀರೋ, ಎಷ್ಟು ಓದಿದ್ದೀರೋ ಅದ್ರ ಮೇಲೆ ನಾವು ಹೇಳ್ತೀರಿ. ನಿಮ್ಗೇನ ಜಾಸ್ತಿ ಜ್ಞಾನ, ಜಾಸ್ತಿ ಬುದ್ಧಿ ಇದ್ರೆ ಅದನ್ನ ಸ್ವಲ್ಪ ಮುಖ್ಯಮಂತ್ರಿಗೆ ದಾರಿ ಎಳೆದು ಬಿಡ್ರಿ. ಮುಖ್ಯಮಂತ್ರಿ ಕೂತಿರೋವಾಗೆ ಹಿಂಗ್ ಮಾಡ್ತಿರಲ್ಲ ನೀವು, ನಿಮ್ ಜ್ಞಾನನ ಪ್ರದರ್ಶನ ಮಾಡಕ್ ಹೋಗ್ತಿರಲ್ಲ. ಹಂಗಾರೆ ಮುಖ್ಯಮಂತ್ರಿ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಪಿಟಿಷನ್ ಅಶೋಕ್ ಅಲ್ವಾ? ಅವರು ದಾರಿ ಎಳಿತಾ ಇರಲ್ಲ, ಮುಖ್ಯಮಂತ್ರಿಗಳ ದಾರಿ ತಪ್ಪಿಸ್ಲಕತ್ತಾರ. ದಾರಿ ತಪ್ಪಿದ ಮಗ. ಈಗ ಉತ್ತರ ಕನ್ನಡ ಚರ್ಚೆ ಇದೆ, ಈಗ ಅಲ್ಲ ಇದೆ ಸಬ್ಜೆಕ್ಟ್. ನೀವು ಇರ್ಲಿಲ್ಲ, ನಾನು ನನಗಿರೋ ಅಂಕಿಂಶ ಹೇಳದ್ನಪ್ಪ, ನಾನ್ ತಪ್ಪೇ ಹೇಳೋದು. ಆಯ್ತು, ಯಾವ ಪ್ರತಿಭೆ ನಾಯಕ ಆಯ್ತು, ಮಾತಾಡ್ಲಿಕ್ಕೆ ಬಿಡಿ, ಅವರನ್ನು ಮಾತಾಡ್ಲಿ. ಈಗ ನಾನು ಇಲ್ಲಿಗೆ ಬಂದ ನಂತರ ಅವರ ನೀವೇ ಡಿಸ್ಟರ್ಬ್ ಮಾಡ್ತಿದ್ರಿ, ಬೇರೆ ಯಾರಲ್ಲ. ಇಲ್ಲ ಅಧ್ಯಕ್ಷರೇ, ನಮ್ಮವ್ರೆ ಯಾರು ಡಿಸ್ಟರ್ಬ್ ಮಾಡ್ತಾ ಇರಲ್ಲ, ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಮಾಡಿಲ್ಲ. ಹೆಸರು ಹಿಡಿದು ಹೇಳಿದ್ರು ಕೃಷ್ಣ ಬೈರೇಗೌಡರು. ನಾನೇನ್ ಬೇಕಾದ್ರೂ ರೈತರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರು. ಹಾಗಾದ್ರೆ 100% ಅನ್ಯಾಯ. ಈಗ ರಾಜ್ಯದ ರೈತರಿಗೆ ಅನ್ಯಾಯ ಆಗಿದೆ. Once the damage is done, ಹೇಳಿದಾಗ ನಾನು ಹೇಳ್ತಾ ಇರೋದು ಯಾವುದು ಜ್ಞಾನ. 40% ಹೇಳುವಾಗ ಏನ್ ದಾಖಲೆ ಕೊಟ್ರಿ? 40% ಏನ್ ದಾಖಲೆ ಕೊಟ್ರಿ? ನಾನು ವಾಸ್ತವ ಸಂಗತಿ ಬಿಟ್ಟು ಏನಾದ್ರೂ ಹೇಳಿದ್ರೆ ನೀವು ವಾಸ್ತವ ಹೇಳಿಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೇನೆ, 4,300 ಕೋಟಿ ಪರಿಹಾರ ಕೊಟ್ಟಿದ್ದೇವೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ ಕ್ಲಿಯರ್ ಸ್ಟೇಟ್ಮೆಂಟ್. ಇಲ್ಲ, ನೀವು ಹೇಳ್ತಾ ಇರೋದು ಸತ್ಯ ಅಲ್ಲ ಅಂತ ಹೇಳಿ ಅವರು. ಅಧ್ಯಕ್ಷರೇ ಹೇಳಿ, ಅವ್ರಿಗೂ ಅನುಭವ ಇದೆ, ನನಗಿಂತ ಹೆಚ್ಚು ಅನುಭವ ಇದೆ. ಮಾತಾಡ್ಲಿಕ್ಕೆ ಅವರು ನಾನು ಹೇಳ್ತಾ ಇರೋದು ಸಿಂಪಲ್ 3 ಲೈನ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಇಲ್ಲ, ಇದು ಫ್ಯಾಕ್ಟ್ ಅಲ್ಲ ಅಂತ ಹೇಳಿ. ಈ ವರ್ಷ 2,249 ಕೋಟಿ ಕೊಟ್ಟಿದ್ದೇವೆ, 14,29,000 ರೈತರಿಗೆ ಕೊಟ್ಟಿದ್ದೇವೆ. ಇಲ್ಲ, ಇದು ಸುಳ್ಳು ಅಂತ ಹೇಳಿ. ಅದು ಬಿಟ್ಟು ಸುಮ್ಮನೆ ವ್ಯಂಗ್ಯ ಮಾಡಿಸ್ಕೊಳ್ಳಕ್ಕೆ ನಾವು ಕೂತಿಲ್ಲ. ವ್ಯಂಗ್ಯ ಮಾಡಿದ್ರೆ ನನಗೆ ವ್ಯಂಗ್ಯ ಆಗೋದಿಲ್ಲ, ಈ ಸದನಕ್ಕೆ ವ್ಯಂಗ್ಯ ಆಗುತ್ತೆ, ನನ್ನನ್ನು ಆಯ್ಕೆ ಮಾಡಿದಂತ ಮತದಾರರಿಗೂ ವ್ಯಂಗ್ಯ ಆಗುತ್ತೆ. ಈಗ ನಾನು ಯಾವ ನೀವಿಲ್ಲಿದ್ದಾಗ ಅದನ್ನ ಮರಿತೀರಾ? ನೀವಿಲ್ಲಿದ್ದಾಗ ಏನ್ ಮಾಡಿದ್ರಿ? ಅವರು ಮಾತಾಡಿ, ಆದ್ರೆ ವಾಸ್ತವ ಟೀಕೆ ಮಾಡ್ಲಿ. ಟೀಕೆ ಸ್ವಾಗತ ಮಾಡುವಷ್ಟು ನಮಗೆ ತಾಳ್ಮೆ ಇದೆ. ಆದ್ರೆ ಸುಳ್ಳನ್ನ ಹೇಳಿದ್ರೆ ಸುಮ್ಮನೆ ಕೂತಿರ್ಬೇಕು ಅಂತಂದ್ರೆ ಅದು ನಿರೀಕ್ಷೆ
ಸರಿಯಾದ ಅಲ್ಲ ಅಷ್ಟೇ ಅಧ್ಯಕ್ಷರೇ, ನಾನು ಅವರಲ್ಲಿ ಮನವಿ ಮಾಡ್ತಾ ಇಲ್ಲಿ ಇದ್ದೇನೆ. ಕುತ್ಕೊಂಡು 40% ಹೇಳಿದ್ದು ಏನ್ ಸುಳ್ಳು ಹೇಳಿದ್ದಲ್ಲ? ಹಿಡಿದು ಆಯ್ತು. ಪದೇ ದಾಖಲೆ ಪದೇ ಕೊಟ್ರಾ? ಅವರು ದಾಖಲೆ ಕೊಟ್ರಾ? ನಮ್ಮನ್ನ ಕೋರ್ಟಲ್ಲಿ ಕಿತ್ತು ದಾಖಲೆ ಕೊಡ್ಲಿಕ್ಕೆ ಆಯ್ತಾ? ನಾವು ಸುಮ್ನೆ ಕೂತಿದ್ದೇವೆ. ಏನು? ಒಂದ್ damage ಈಗ is always ಚರ್ಚೆ ಮಾಡಿ. damage. ಆಯ್ತಪ್ಪ, ಇವ್ರು ಮಾತ್ರ ಚರ್ಚೆ ಆಗಿದೆ. ಎಲ್ಲಿಂದ ಮಾಡ್ದು, ಅಲ್ಲಿಂದ ನಾವೇನ್ ಬಂದ? ಸನ್ಯಾಸ ಮಾಡ್ಬೇಕಾ ಅಧ್ಯಕ್ಷರೇ? ಈಗ ಪ್ರತಿಪಕ್ಷ ಮಾತಾಡಿ. ನೀವು ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ರೆ ಅದು ಮುಂದೆ ಹೋಗ್ತದೆ. ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರು, ಇವ್ರ ಹಿಂದಿನದವ ನೀವು ಚರ್ಚೆ ಮಾಡಿದ್ರೆ ಇಲ್ಲೇ ಬಾಕಿ. ಈಗ ಮುಂದೆ ಹೋಗುವ. ಈಗ ನೋಡಿ, ಇಲ್ಲಿ ಯಾರು ಶುರು ಮಾಡಿಲ್ಲ, ನಾನೇ ಪ್ರಾರಂಭ ಮಾಡಿದ್ದೆ. ಓಕೆ, ನನಗನ್ಸ್ತತೆ ಇನ್ ಮುಂದೆ ಅವರು ಫಸ್ಟ್ ಮಾತಾಡ್ಬಿಡ್ಲಿ. ಅಲ್ಲ ಮತ್ತೆ ಇಲ್ಲ ಸರಿ ಇರ್ತೈತೆ, ಅದು ಸರಿ ಇರ್ತೈತೆ. ನಾವು ಆಮೇಲೆ ಮಾತಾಡ್ತೀರಿ. ಎರಡರಾಗ ಒಂದು ತೀರ್ಮಾನ ಮಾಡಿ. ಈಗ ನಾನು ಅವ್ರಿಗೆ ಇಲ್ಲಿ ಸಿದ್ದರಾಮಯ್ಯನವ್ರು ಇದ್ರು, ನಾವು ಅಲ್ಲಿ ಕೂತಿದ್ರಿ 2 ಬಾರಿ ಅವರಿದ್ರು. ನಾನು ಅಲ್ಲೇ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಸಿದ್ದರಾಮಯ್ಯ ಒಂದ್ಸರಿ ನಿನ್ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಅಂದ್ರು. ಈಗ ನಾನು ಮಾನ ಮರ್ಯಾದೆ ಇದೆ ಅಂದ್ರೆ ಕುಣಿದ್ ಬಿಡ್ತೀರಾ, ತಕ 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 ಅಂತ ಕುಣಿದ್ ಬಿಡ್ತೀರಾ ನೀವು? ಹಂಗಾರೆ ಸಿದ್ದರಾಮಯ್ಯನವ್ರು ಇಲ್ಲಿದ್ದಾಗ ಅನ್ಬೋದು, ನಾವು ಅನ್ಬಾರ್ದಾ? ಇಲ್ಲಿದ್ದಾಗ ಸಿದ್ದರಾಮಯ್ಯನವ್ರು ಏನೇನು ಅಂಕಿ ಅಂಶ ಕೊಟ್ರು ಅದೆಲ್ಲ ಸರಿ ಇದೆಯಾ? ಸರಿ ಇದೆಯಾ? ಟೀಕೆ ಮಾಡೋದು ಬೇರೆ, ಸುಳ್ಳು ಹೇಳೋದು ಬೇರೆ. ಸುಳ್ಳು ನಿಮಗ್ ಸುಳ್ಳೋದು ಕೊಡ್ಬೇಕು. ಮಾಡಿಲ್ಲ ಅಂತ ಹೇಳಿದ್ರು ಸುಮ್ನೆ ಸಾಕಷ್ಟು ಮಾತಾಡಿದ್ರು. ನಾವೇನಾದ್ರೂ ಮಧ್ಯಪ್ರವೇಶ ಮಾಡಿದ್ವಾ? ಅವ್ರು ವಾದ ಬಿಡಲ್ಲ, ವಿತಂಡ ವಾದ ಬಿಡಲ್ಲ. ನೀವು ವಿಷಯದ ಬಗ್ಗೆ ಮಾತಾಡೋದು ಬಿಟ್ಟು ಅವರು ಬರೀ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾವು ಸುಮ್ನೆ ಕೂತಿರ್ಬೇಕಾಗುತ್ತೆ. ಅವ್ರು ಮಾತ್ರ ರಾಜಕೀಯ ಮಾಡ್ಬೇಕು, ನಾವು ಸನ್ಯಾಸ ಮಾಡ್ಬೇಕು. ಇಲ್ಲ ಅಧ್ಯಕ್ಷರೇ, ಹೋದ್ ಬಾರಿ ತಾವು ವಿರೋಧ ಪಕ್ಷದಲ್ಲಿ ಇದ್ರು, ಅವ್ರ ಆಡಳಿತ ಪಕ್ಷದಲ್ಲಿ ಇದ್ದಾಗ ಎಷ್ಟು ಅವಕಾಶ ಕೊಟ್ರು ನಿಮ್ಗೆ? ಮಾಧುಸ್ವಾಮಿ ಅವ್ರು ಏನೇನ್ ಹೇಳಿದ್ದಾರೆ ಈ ಸದನದಲ್ಲಿ ತೆಗೆದು ನೋಡ್ಬಿಡ್ಲಿ ಅವರು ಕಾನೂನು ಸಚಿವರಾಗಿ. ಇವಾಗ ನಮಗ್ ಪಾಠ ಬಂದು ಹೇಳ್ತಾರೆ. ಈಗ ಉತ್ತರ ಕನ್ನಡದ ಬಗ್ಗೆ ನಾವು ಚರ್ಚೆ ಮಾಡುವ. ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವ್ರೇನು ಹೇಳ್ತಾರೆ, ಏನೇ ಬೇಕು ಟೀಕೆ ಮಾಡಿ ಆ ವಿಚಾರ ಹೇಳಿ. ಕೆಲವೊಂದು ಅಂಕಿಅಂಶಗಳ ತಪ್ಪಾಗಿ ಹೇಳಿದಾಗ ತಿದ್ದುವಂಥ ಕೆಲಸ ನಾನು ಇದು ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಅದಕ್ಕೆ ನಾವೇನು ಕೂಡ ಈ ರೀತಿ ನೀವು ಹೇಗೆ ಹೇಳಿದ್ರೆ ಆಗ್ತದಾ? ನೀವು ಚರ್ಚೆ ಮಾಡಿ. ಈಗ ನಾವೀಗ ಏನೇನು ತಪ್ಪು ಮಾಡ್ತೇವೆ ಅವ್ರು ಮೊದಲೇ ತಿದ್ದು ಬಿಡ್ಲಿ. ನ್ಯಾಯ ಹೇಳ್ತಾರೆ. ಹೋದ್ ಬಾರಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತಾಡಕ್ಕೆ ಬಿಟ್ರ ಇವರು? ಇಷ್ಟು ಮಾತಾಡ್ತಾರೆ, ನೀತಿ ಹೇಳ್ತಾ ಇದ್ದೀರಲ್ಲ. ಸಿಎಂ ಮಾತಾಡುವಾಗ ಸಿಎಂಗೆ ರಿಪ್ಲೈ ಕೊಡಕ್ ಬಿಟ್ಟಿದ್ರ ನೀವು? ಏನ್ ನೀತಿ ಮಾತಾಡ್ತೀರಾ ಇವತ್ತು ಮರ್ತೋಗಿದ್ದೀರಾ? ಸಿಎಂ ಯಾವ ಪದಗಳನ್ನ ಬಳಸಿದಿರಿ? ಸಿಎಂ ಕೂತಿದ್ದಾರೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಆವತ್ತು ಅದೇ ಸಿಎಂಗೆ ನೀವು ಏನೇನೋ ಯಾವ ತರ ತೊಂದರೆ ಕೊಟ್ರಿ ಉತ್ತರ ಕೊಡುವಾಗ ಮರ್ತಿದ್ದೀರಾ? ಸೌಜನ್ಯ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಸಭಾನಾಯಕ ಉತ್ತರ ಕೊಡುವಾಗ ಏನೆಲ್ಲ ತೊಂದರೆ ಕೊಟ್ರು, ಸಭಾನಾಯಕರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ನೀತಿ ಪಾಠ ಹೇಳ್ತಾ ಇದ್ದಾರೆ ಇವರು. ಇವಾಗ ಜ್ಞಾಪಕ ಬಂತ ಅಧ್ಯಕ್ಷರೇ ಇವರಿಗೆ? ಈಗ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡುವ. ಸಭಾನಾಯಕನಿಗೆ ಉತ್ತರ ಕೊಡೋದಕ್ಕೆ ಹಿಂದಿನ ಬಗ್ಗೆ ನಾವು ಆಲೋಚನೆ ಉತ್ತರ ಕೊಡ್ಲಿಕ್ಕೆ ಬಿಡೋದಿಲ್ಲ ಅಧ್ಯಕ್ಷರೇ. ನಾವು ಇದಕ್ಕೆ ಸಭಾಪತಿಗಳಿಗೆ ಏನ್ ಮಾಡಿದ್ರು ಅಧ್ಯಕ್ಷರೇ? ಆಯ್ತು, ಲಮಾಣಿ ಅವರಿಗೆ ಏನ್ ಅದೇ ಪೀಠದ ಮೇಲೆ ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ನೋಡಿ ಏನಾಗ್ತದೆ ಅಧ್ಯಕ್ಷರೇ, ತಾವೇ ಸಸ್ಪೆಂಡ್ ಮಾಡಿ. ಆಯ್ತು ಬ್ಯಾಂಕ್ ಹೇಳಲಿಕ್ಕೆ ನೋಡಿ. ಇಲ್ಲಿ ಏನಾಗ್ತದೆ, ನಾವೀಗ ನಿಂತ್ಕೊಂಡು ನಾವು ಹಿಂದಿನ ಹಾಗೆ ಆಯ್ತು ಹೀಗೆ ಅದೇ ರೀತಿ ಹೋಗುವಂಥದ್ದು. ಈಗ ಅದನ್ನು ಬಿಟ್ಟು ಬಿಟ್ಟು ಅದನ್ನೇ ಇಟ್ಕೊಂಡು ಚರ್ಚೆ ಮಾಡ್ತೀವಿ. ನೀವು ಮುಂದೆ ಸ್ಟಾರ್ಟ್ ಮಾಡಿ. ಉತ್ತರ ಕರ್ನಾಟಕದ ಬಗ್ಗೆ ಒಂದೇ ನಿಮಿಷ ತಾವು ನನಗೆ ಗೈಡ್ ಮಾಡಿ. ನಾನು ಸ್ವಲ್ಪ ನಾಲೆಡ್ಜ್ ಕಡಿಮೆ, ಗೈಡ್ ಮಾಡಿ ನಾನು ಹೆಂಗ್ ಮಾತಾಡಬೇಕು, ವಾಯ್ಸ್ ಹೆಂಗಿರ್ಬೇಕು, ಪದ ಹೆಂಗ್ ಉಪಯೋಗ ಮಾಡಬೇಕು ಎಲ್ಲ ಒಂದ್ಸರಿ ಹೇಳ್ಕೊಟ್ಬಿಟ್ರೆ ನಾನು ಹಂಗೆ ಮಾತಾಡ್ತೀನಿ. ಈಗ ಈ ಪದ ಹೇಳಿದ್ರೆ ಜಾಸ್ತಿ, ಈ ಪದ ನೀವು ಹಂಗಾರೆ ನೀವು ಮಾತಾಡುವಾಗ ನಾವು ಮಾತಾಡಿದಿರಿ ಅಂತ ನೀವ್ ಹೇಳಿದ್ರಿ. ನೀವೆಲ್ಲ ಮಾತಾಡಿರೋದು ನಾನು ರೆಕಾರ್ಡ್ ತೆಗೆದುಕೊಂಡ್ರೆ ಹಿಂದಿನ ವಿಷಯ ಮಾತ್ರ ಹಾಕ್ತದ. ನಾವು ಮಾತಾಡೋವರೆಗೂ ಕೇಳ್ರಿ. ಈಗ ಮುಂದೆ
ಅವ್ರು ರಿಪೀಟ್ ಮಾಡ್ತಾ ಇದ್ದಾರೆ ಅಷ್ಟೇ ಈಗ ಉತ್ತರ ಕೊಡೋಕೆ ಏನ್ ಈಗ ಮಾಡ್ತೀರಾ? ಅಶೋಕ್, ಕೊಡಿ, ಉತ್ತರ ಕೊಡೋಕೆ. ಜಗಳ ನಮಗಿಂತ ಕೆಟ್ಟ ಭಾಷೆ ಉಪಯೋಗ ಮಾಡಿ ಉತ್ತರ ಕೊಡಿ, ಆಯ್ತು. ಈಗ ಉತ್ತರ ಕೊಡಿ. ನಾವು ಬೇಡ ಅಂತ ಹೇಳಿದ್ರ ಅಲ್ಲ, ಈಗ ನೋಡಿ ಉತ್ತರ ಕರ್ನಾಟಕ ಅಲ್ಲ ಪ್ರಶ್ನೆ ಆಯ್ತು, ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಆಯ್ತು, ಈಗ ಪ್ರತಿಯೊಂದು ಅವಾಚ್ಯ ಶಬ್ದ ಈಗ ಪ್ರತಿಯೊಂದು ಅಲ್ಲ, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಅಂಶ ಸರಿನಾ? ಆಯ್ತು, ಈಗ ಅಲ್ಲ, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ, ಈಗ ಪ್ರತಿಯೊಂದು ವಿಚಾರ ನೀವು ಅವ್ರ ಪ್ರಾರಂಭ ಮಾಡ್ತೀರಿ ಸರ್ ಸುಳ್ಳು ಅಂತ ಇವ್ರು ಹೆಂಗ್ ಹೇಳೋದು? ಇದರಲ್ಲಿ ಸುಳ್ಳು ಅಂತಾರೆ, ನಾಯಕರು ಮಾತಾಡೋದನ್ನ ಸುಳ್ಳು ಅಂದ್ರೆ ಇನ್ನೇನು? ಏನ್ ಸರ್ ಇದು? ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.